ನಮ್ಮ ಫ್ರೆಂಡ್ದು ಮೊನ್ನೆ ಗಾಡಿ ರಿಪೇರಿ ಆಯಿತು. ಮುಂದ್ಗಡೆ ಲೈಟ್ ಆನ್ ಆಗ್ತಾ ಇರಲಿಲ್ಲ, ಕರೆಂಟೇ ಪಾಸ್ ಆಗ್ತಾ ಇರಲಿಲ್ಲ ಅಂತಂದ ಅವನು. ಸರಿ ಅಂದ್ಬಿಟ್ಟು ನಾನೊಂದು ಐಡಿಯಾ ಕೊಟ್ಟೆ ಅವನಿಗೆ. ಆ ಐಡಿಯಾ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ ನೋಡಿ. ಇದೆಲ್ಲ ಕಾಮನ್ ಪ್ರಾಬ್ಲಮ್ಮು, ನಾವೇ ತಿಳ್ಕೋಬೇಕು. ಯಾಕಂದರೆ ಮೆಕ್ಯಾನಿಕ್ಗಳು ಆ ಟೈಮಿಗೆ ಸಿಗಲ್ಲ. ತೋರಿಸ್ತೀನಿ ಬನ್ನಿ. ನನಗೆ ಬಂದಿದ್ದು ನಾನು ಮಾಡಿದ್ದೀನಿ. ಕೀ ಆನ್ ಮಾಡಿದ್ರು ಆನ್ ಆಗ್ತಾ ಇಲ್ಲ. ಇದು ಏನು ಪ್ರಾಬ್ಲಮ್ ಅಂತ ತೋರಿಸ್ಕೊಡ್ತೀನಿ ನೋಡಿ. ಅಲ್ಲಿ ಆನ್ ಆಗಲಿಲ್ಲ ಅಂದರೆ ಫಸ್ಟ್ ನಾವು ಇಲ್ಲಿರೋ ಫ್ಯೂಸ್ ಚೆಕ್ ಮಾಡ್ತೀವಿ. ಆ ಫ್ಯೂಸು ಕರೆಕ್ಟ್ ಆಗಿದ್ದರೆ ಇಲ್ಲಿರೋ ಈ ಎರಡು ಫ್ಯೂಸು ಚೆಕ್ ಮಾಡ್ತೀವಿ. ಇದು ಕರೆಕ್ಟ್ ಆಗಿದ್ರೆ ಆದರೂ ಬಂದಿಲ್ಲ ಅಂದರೆ ಇನ್ನೊಂದು ಫ್ಯೂಸ್ ಬರುತ್ತೆ. ಇದು ಅದಷ್ಟು ಬೇಗ ಬರಲ್ಲ. ಇದು ಕಟಿಂಗ್ ಪ್ಲೇರಲ್ಲಿ ತೆಗಿಬೇಕು. ನೋಡಿ, ಫ್ಯೂಸ್ ಹೋಗ್ಬಿಟ್ಟಿದೆ. ಇದು ನೋಡಿ, ಅದ್ರ ಗೊತ್ತಲ್ಲ, ಇದೆ ಮೇನು. ಇನ್ನೊಂದು, ಈ ಫ್ಯೂಸ್ ನಾವು ಹೊಸದು ಹಾಕ್ತೀನಿ ನೋಡಿ. ಈಗ ಗಾಡಿ ಆಫ್ ಮಾಡಿದೆ. ನೋಡಿ, ಬೇರೆ ಫ್ಯೂಸ್ ಹಾಕಿದ್ದೀನಿ, ಅದು ಹೋಗಿತ್ತು. ಇವಾಗ ಆನ್ ಮಾಡ್ತೀನಿ. ಈಗ ಆನ್ ಆಗ್ತಾ ಇದೆ. ಇದು ಹೋಗೋಕೆ ಮೇನ್ ಕಾರಣ ವಾಟ್ರು. ನನಗೆ ಗೊತ್ತಿರೋ ಪ್ರಕಾರ ನೀರಿಂದನೂ ಅದು ಶಾರ್ಟ್ ಆಗಿಬಿಟ್ಟು ಆ ಫ್ಯೂಸ್ ಹೋಗುತ್ತೆ. ಬೇರೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ನಾನು ಹೇಳಿದೆ ನೋಡಿ. ಇದು ಕಾಮನ್ ಪ್ರಾಬ್ಲಮ್, ಇದು ಯಾರಿಗೂ ಗೊತ್ತಿರಲ್ಲ. ಮೊನ್ನೆ ನಮ್ಮ ಫ್ರೆಂಡ್ದು ಇದೇ ಥರ ಆಗಿತ್ತು. ನಾನು ಹೋಗಿ ಚೆಕ್ ಮಾಡಿ ಆಮೇಲೆ ಅವ್ನಿಗೆ ಮಾಡಿಕೊಟ್ಟೆ. ನಮಗೆ ಬರೋದು ನಾವು ಮಾಡಿಕೊಡ್ಬೇಕಲ್ಲ. ಇಷ್ಟೇ, ಇವಾಗ ಸ್ಟಾರ್ಟ್ ಆಗುತ್ತೆ. ನೋಡಿ, ಇವಾಗ ಸ್ಟಾರ್ಟ್ ಆಯ್ತು ಗಾಡಿ.